ನಮಸ್ಕಾರ ಸ್ನೇಹಿತರೆ, ಅನುಗ್ರಹ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಾಗರ. ಒಂದು ದಿನದ ಸಿಗಂದೂರು ಪ್ರವಾಸಕ್ಕೆ ಗ್ರೂಪ್ ಜೊತೆ ಬಂದಿದ್ದೇನೆ. ಈಗ ಸಿಗಂದೂರು ಪ್ರವಾಸಕ್ಕೆ ಬಂದರೆ ಭಾರತದಲ್ಲಿಯೇ ಎರಡನೆಯ ಅತಿ ಉದ್ದವಾದಂತಹ ಸೇತುವೆಯನ್ನು ನೋಡಬಹುದು. ಈಗ ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಮೊದಲಿಗೆ ಸಿಗಂದೂರು ದೇವಸ್ಥಾನಕ್ಕೆ ಲಾಂಚ್ ಮೂಲಕ ಹೋಗಬೇಕಿತ್ತು. ಈ ಸೇತುವೆಯಾದ ಬಳಿಕ ಆರಾಮವಾಗಿ ಸಿಗಂದೂರು ದೇವಸ್ಥಾನಕ್ಕೆ ಹೋಗಬಹುದು. ವಾಹನಗಳ ಸಂಖ್ಯೆಯು ಅತಿ ಕಮ್ಮಿ ಇರುತ್ತದೆ. ವಾಹನಗಳನ್ನು ಪಾರ್ಕಿಂಗ್ ಮಾಡಲು ಅನುಕೂಲವಾಗುವುದು. ಶ್ರಾವಣ ಮಾಸದಲ್ಲಿ ಸಿಗಂದೂರು ಚೌಡೇಶ್ವರಿಯ ದರ್ಶನಕ್ಕೆ ಬಂದರೆ ಯಾವುದೇ ರೀತಿಯ ಜನಜಂಗುಳಿ ಇಲ್ಲದೆ ದೇವಿಯನ್ನು ಕಣ್ತುಂಬಿಕೊಳ್ಳಬಹುದು. ಸೇತುವೆಯಾದ ನಂತರ ಸಿಗಂದೂರು ತಾಯಿಯ ದರ್ಶನವನ್ನು ವಿಸ್ತರಿಸಲಾಗಿದೆ. ದಿನದಲ್ಲಿ 3 ಸಮಯವೂ ಪ್ರಸಾದ ಭೋಜನವಿರುತ್ತದೆ. ಸೇತುವೆಯಾದ ಬಳಿಕ ತುಂಬ ಸಮಯವೂ ಉಳಿಯುವುದರಿಂದ ಇತರ ಪ್ರೇಕ್ಷಣೀಯ ಸ್ಥಳಗಳಿಗೆ ತೆರಳಬಹುದು. ನಮಸ್ಕಾರ.